ಕೊಟ್ಟ ಉಪದೇಶದೊಳಗ ಅಂತ ಶಕ್ತಿ ಅದ. ಹೌದು ಅದರದಿಂದಾನೇ ಜಗದ ಜ್ಯೋತಿ ಬಸವಣ್ಣ ಅಂತ ಬಿರುದು ಬತ್ತು. ಹೌದು ಅದಕ್ಕೂ ಉಪದೇಶ ಅನ್ನುವಂತ ಪಾಲ ನಮಗಿರ್ಲಿ, ಇನ್ನ ಉಪಕಾರ ಅನ್ನುವಂತ ಪಾಲ ಅವರಿಗಿರ್ಲಿ, ಉತ್ನಾಳದವರಿಗಿರ್ಲಿ. ಉಪದೇಶ ಮತ್ತು ಉಪಕಾರ ಅನ್ನುವಂತ ವಾದ ಇಟ್ಟಾರ, ಇವತ್ತಿಲ್ಲಿ ಇಟ್ಟಾರ ಅವರು. ಇದ್ರಾಗ ನಾವು ಜಗಳಾಡ್ಬೇಕಾಗ್ಯದ. ಜಗಳ ಮಾಡಲ. ಉಪದೇಶ ಮತ್ತು ಉಪಕಾರ. ಇದ್ರಾಗ ನಾವು ಜಗಳಾಡ್ದೀವಿ ಅಂದ್ರೆ ನಿಮಗ್ ಕೂತವ್ರಿಗೆ ಲಾಭ ಆಗ್ಬೇಕು. ಹೌದು ಅಪ್ಪ, ಹಂಗ ಜಗಳಾಡ್ಬೇಕಾಗ್ಯದ. ಹೌದು. ಯಾಕಂತ ಕೇಳಿದ್ರೆ ಸ್ವನಾಳ ಹನುಮಂತ ಗೌಡನ ಮರಿ ಶಿಷ್ಯ ಮಕ್ಕಳಪ್ಪ, ಹನುಮಂತ ಗೌಡಗ ಮರೆಸಬೇಕಾಗ್ಯದ. ಹೌದಿಪ್ಪ, ಅಂತ ಮಾತುಗಳನ್ನ ಇಲ್ಲಿ ಮಾತಾಡ್ಬೇಕಾಗ್ಯದ. ಅಂತ ವಿಷಯಗಳು ಇಲ್ಲಿ ಚರ್ಚೆ ನಡಿಬೇಕಾಗ್ಯದ, ಆಗಬೇಕಾಗ್ಯದ. ಅದಕ್ಕೆ ಪುಣ್ಯಾತ್ಮರೇ ಏನ್ರಿಪ್ಪ, ಉಪದೇಶದೊಳಗ ಎಂತ ಶಕ್ತಿ ಅದ, ಉಪದೇಶದಿಂದ ಯಾರಿಗೆ ಲಾಭ ಅದ ಹೇಳಿದ್ರ ಅವರು. ಏನ್ರಿಪ್ಪ, ಉಪದೇಶದೊಳಗ ಏನ್ ಸಿಗ್ತದ ಮತ್ತು ಉಪಕಾರದೊಳಗ ಏನ್ ಸಿಗ್ತದ ವಾದ ಬೆಳೆಸಬೇಕಾಗ್ಯದ ಅಂತ ಹೇಳಿದ್ರು. ಅದಕ್ಕೂ ಉಪದೇಶ ಅನ್ನುವಂಥದ್ದು ಪಾಲ ನಮಗಿರ್ಲಿ, ನಮಗದ. ಉಪದೇಶದಿಂದ ಏನು ಲಾಭ ಅದ ಕೇಳಿದ್ರ ಏನ್ರಿಪ್ಪ, ಹುಬ್ಬಳ್ಳಿ ಸಿದ್ದಾರೂಢರ ಮಠದಾಗ ಯಾರು ದಿನನಿತ್ಯ ಒಬ್ಬ ಹೋಗಿ ಸೇವಾ ಮಾಡ್ತಿದ್ದ. ಸಿದ್ದಾರೂಢ ಮುತ್ತನ ಕಾಲು ಒತ್ತುದು, ಕೈ ಒತ್ತುದು, ಕಸ ಹೊಡಿದು ಮಠದಾಗ ಅವನು ಸೇವಾ ಮಾಡ್ತಿದ್ದ. ಹೌದ್ರಿಪ್ಪ. ಮನ್ಯಾಗ ಬಹಳ ಬಡತಾನ, ಮನ್ಯಾಗ ಬಹಳ ಬಡತಾನ. ಒಂದು ಹೊತ್ತ ಎರಡು ಹೊತ್ತ ಉಪವಾಸ ಬೀಳುವಂತ ಪರಿಸ್ಥಿತಿ ಮನಿ ಒಳಗಿತ್ತು. ಮನ್ಯಾಗ 7-8 ಮಕ್ಕಳದವ. ಹೌದ್ರಿ. ಮಕ್ಕಳು ಕರ್ಕೊಂಡು ಮನಿ ನಡೆಸ್ಬೇಕಾದ್ರ ಬಹಳ ಕಠಿಣ ಇತ್ತು. ಅವ ಗಂಡ ಸಂಸಾರ ಬಿಟ್ಟು ಹುಬ್ಬಳ್ಳಿ ಸಿದ್ದಾರೂಢ ಮುತ್ಯನ ಪಾದ ಸೇವಾ ಮಾಡ್ಲಿಕ್ಕತ್ತ. ಅವಾಗ ಹುಬ್ಬಳ್ಳಿ ಸಿದ್ದಾರೂಢ ಮುತ್ಯ ತಲೆ ಮ್ಯಾಲ ಹಸ್ತಿಟ್ಟು ಉಪದೇಶ ಮಾಡ್ದ. ಬಂದು ಹೇಳ್ತಾನ, ಏನಂತ್ರಿಪ್ಪ? ನೋಡು, ಹುಬ್ಬಳ್ಳಿ ಸಿದ್ದಾರೂಢ ಮುತ್ಯನ ಪಾದ ಸೇವಾ ನನಗ ಸಿಕ್ಕದ. ಹೌದಾ? ನನ್ನ ಪೂರ್ವ ಜನ್ಮದ ಪುಣ್ಯ ಅದ. ಹೌದ್ರಿಪ್ಪ. ನಾ ಅದನ್ನ ಬಿಟ್ಟು ಬರಂಗಿಲ್ಲ. ಮಕ್ಕಳು ಕರ್ಕೊಂಡು ಸಂಸಾರ ಸಾಗಿಸ್ಕೊಂಡು ಹೋಗತ್ತ ಹೇಳ್ತಿಗೆ ಹೇಳ್ದ. ಹೌದ್ರಿಪ್ಪ. ಅವಾಗ ಹೇಳ್ತಿ ಕಣ್ಣಾದ ನೀರ್ ತಂದು ಅಳ್ಳಕತ್ಲು. ಯಾಕ್ರಿಪ್ಪ? ಘಳ 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 ಅಳ್ಳಕತ್ಲು. ಹೌದಾ? ಕೆಟ್ಟ ಬಡತಾನದ. ಕುಡಿದ್ರ ಹೊಟ್ಟೆ ತುಂಬತದ, ದುಡಿಲಿಕ್ಕಂದ್ರ ಹೊಟ್ಟೆ ತುಂಬಂಗಿಲ್ಲ. ಇಂಥ ಪರಿಸ್ಥಿತಿ ಒಳಗ ದುಡಿದು ಹಾಕವನೇ ನೀ ಬಿಟ್ಟು ಮಠಕ್ಕೂ ಹಾದ್ರ ಮಕ್ಕಳು ಕರ್ಕೊಂಡು ನಾ ಹೆಂಗ ಜೀವನ ಮಾಡ್ಲತ್ತ ಹೇಳಿ ಕಣ್ಣೀರು ತಂದು ಅಳ್ಳಕತ್ಲ ಹೆಣ್ಮಗಳು ಒಂದೇ ಸವನ. ಹೌದ್ರಿಪ್ಪ. ಅವಾಗ ಹೇಳ್ತಾನ, ಕಣ್ಣೀರು ತಂದು ಅಳಬೇಡ. ನಿನಗ ಏನರ ಪರಿಸ್ಥಿತಿ ಗಂಭೀರ ಬತ್ತಂದ್ರ, ನಿನಗ ಏನರ ಕಷ್ಟ ಕಾಲ ಬತ್ತಂದ್ರ ಸಿದ್ದಾರೂಢರ ಮಠಕ್ಕೆ ಬಾ, ನಿನಗ ಬೇಡಿದ್ದೆ ಸಿಗ್ತದ ಅಂತ ಹೇಳ್ದ. ಹೌದಾ? ಹೆಣ್ತಿಗಿಷ್ಟು ಹೇಳಿ ಹಾದ. ಹುಬ್ಬಳ್ಳಿ ಮಠದಾಗ ಸೇವಾ ಮಾಡ್ಕೋತ ಉಳ್ಕೊಂಡ. ಮುಂದ 4-10 ದಿನ ಹೋಗಿತ್ತು, ಅವಂದು ಮರಣ ಆಯ್ತು. ಹೌದ್ರಿಪ್ಪ. ತೀರ್ಕೊಂಡು ಹಾದ. ಏನಾಯ್ತ್ರಿ? ಸುದ್ದಿ ಬತ್ತು ಹೆಣ್ಮಗಳ ಮನೆಗೆ. ಹೆಣ್ಮಗಳ ಮನೆಗೆ ಬಂದು ಕಿವಿಗೆ ಸುದ್ದಿ ಬಿತ್ತು. ಹೆಣ್ಮಗಳು ಅಳ್ಳಕತ್ಲು, ಕಣ್ಣೀರ್ ತಂದ್ಲು. 4 ಮಕ್ಕಳಿಗೆ ತೆಕ್ಕಿ ಹಾಕೊಂಡ್ ಅಳ್ಳಕತ್ಲು. ಓಡಿ ಓಡಿ ಹುಬ್ಬಳ್ಳಿ ಸಿದ್ದಾರೂಢರ ಮಠಕ್ಕೆ ಬರ್ತಾಳ. ಸಿದ್ದಾರೂಢರ ಮಠಕ್ಕೆ ಬಂದು ಬೈತಾಳ, ಏನಂತ್ರಿಪ್ಪ? ಸಿದ್ದಾರೂಢ ಮುತ್ಯನ ಸೇವಾ ಮಾಡಿ ನಿನಗೆ ಏನು ಸಿಕ್ತು? ನನ್ನ ಕೊಳ್ಳಾನ ತಾಳಿ ಹರಿತು, ಹಣಿ ಮ್ಯಾಲಿನ ಕೂಕ್ ಮಾಡುತ್ತು. ಹೆಂಗ ಮಾಡ್ಲಿ? ಮಕ್ಕಳು ಕಟ್ಕೊಂಡು ನಾ ಹೆಂಗ ಜೀವನ ಮಾಡ್ಲತ್ತ ಹೇಳಿ ಅಳ್ಳಕತ್ಲ ಹೆಣ್ಮಗಳು. ಹೌದ್ರಿಪ್ಪ. ಅವಾಗ ಸಿದ್ದಾರೂಢ ಮುತ್ಯ ಅಂದ, ಏನಂತ? ಹೆಣ್ಮಗಳು ಬಹಳ ಬಡ್ಕೊಳಕತ್ತಾಳ, ಮೊದಲು ಇದನ್ನ ತಗೊಂಡು ನಡೀರಿ ಅಂತ ಹೇಳಿದ್ರು. ಅವಾಗ ಆ ಸಿದ್ದಾರೂಢ ಮುತ್ಯನ ಮಾತು ಕೇಳಿ ಅದನ್ನ ಒಯ್ದು ಸಂಸ್ಕಾರ ಮಾಡಿ ಅದನ್ನ ಧನ್ ಮಾಡಿದ್ರು. ಮುಂದೆ ಹೆಣ್ಮಗಳು ಕೆಲವೊಂದು ದಿನ ಗತಿಸ್ತು. ಹೌದ್ರಿ. 40-20 ದಿನ ಹೋಯ್ತು. ಮನ್ಯಾಗ ಬಹಳ ಬಡ್ತಾನ. 8 ದಿನ ಕೊಡ್ತಾರ್ರಿ ನೆರಿ ಹೊರಿಯವರು. 1 ದಿನ ಕೊಡ್ತಾರ, 2 ದಿನ ಕೊಡ್ತಾರ. ಹೌದಾ? ದಿನ ಹೊತ್ತೊಂಡ್ರಿ ಯಾರು ಕೊಡಂಗಿಲ್ಲ. ಒಂದು ದಿವ್ಸ ಕುತ್ಕೊಂಡ್ ಅಳ್ಳಕತ್ಲು. ಏನತ್ತ? ನನ್ನ ಗಂಡ ನನ್ನ ಕೈ ಬಿಟ್ಟು ಹಾದ. ಹೋಗಾಗ ಒಂದು ಮಾತು ಹೇಳಿದ. ಏನಂತ? ನಿನಗ ಏನರೆ ಕಮ್ಮು ಬಿತ್ತಂದ್ರ, ಆಪತ್ತು ಬಂದ ಕಾಲಕ್ಕ ಸಿದ್ದಾರೂಢ ಮುತ್ಯನ ಮಠಕ್ಕೆ ಬಾ, ನಿನಗ ಬೇಡಿದ್ದೇ ಸಿಗ್ತದತ್ತ ಒಂದು ಮಾತು ಹೇಳಿದ. ಹೌದಾ? ಗಂಡ ಹೇಳಿದ ಮಾತು ನೆನಪಿಗೆ ಬತ್ತು. ಹೆಣ್ಮಗಳು 4 ಮಕ್ಕಳು ಕಟ್ಕೊಂಡು ಹುಬ್ಬಳ್ಳಿ
ಸಿದ್ದಾರೂಢನ ಗುಡಿಗೆ ಹಾದ್ಲು. ಹೌದು, ಮಠಕ್ಕೆ ಬಂದಳು. ಮಠದಾಗ ಅಪ್ಪ ಮನ್ಸದ ಮ್ಯಾಗ ಕೂತಿದ್ದ. ಹೌದಾ? ಪ್ಯಾಂಟುಣಿಗೆ ಹೆಪ್ಪಿ ಹೋಗಿ ಅಪ್ಪನ ಪಾದಕ್ಕೆ ಹಣಿ ಹಚ್ಚದಳು. ಹಾ. ಗಳ 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 ಕಣ್ಣಾದ ನೀರ್ ಅಪ್ಪನ ಪಾದ ತೊಯ್ತು. ಹೌದು. ಅವಾಗ ಸಿದ್ದಾರೂಢ ಮುಕ್ತ ನೋಡ್ದ, ಹೆಣ್ಮಗಳ ಕಣ್ಣಾನ ನೀರು ಪಾದ ತೊಯ್ದಿತ್ತು. ಎದ್ದ ಕೆರೆ ಒಳಗೆ ಹೋಗಿಬಿಟ್ಟ. ಹಾ 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 ಹಾ. ಹೆಣ್ಮಗಳಿಗೆ ಮಾತಾಡಿಸ್ಲಿಲ್ಲ, ಹೌದಾ? ಏನೂ ಹೇಳಲಿಲ್ಲ. ಎದ್ದು ಮಠದಾಗ ಹೋಗಿ ಒಂದ್ ಅವರಿ ಬೀಜ ತಂದ ಅಕ್ಕಿನ ಉಡಿ ಒಳಗ ಹಾಕದ. ಹೌದ್ ಹೌದ್ರಿಪ್ಪ. ಏನೂ ಮಾತಾಡ್ಸಲಿಲ್ಲ. ಹಾ. ಒಂದ್ ಅವರಿ ಬೀಜ ತಂದ ಆ ಹೆಣ್ಮಗಳ ಉಡಿ ಒಳಗ ಹಾಕದ. ಹೆಣ್ಮಗಳಿಗೆ ಇಟ್ಟು ದುಃಖ ಆಯ್ತು. ಹೌದಾ? ಮಠಕ್ಕೆ ಹೋಗು ಬೇಡಿದ್ದೆ ಸಿಗ್ತದಂತ ಹೇಳಿದ ಗಂಡ. ಹಾ. ನನಗೆ ಏನ್ ಸಿಕ್ತು? ಬರೇ ಒಂದ್ ಅವ್ರಿ ಬೀಜ. ಒಂದ್ ಅವರಿ ಬೀಜ ಸಿಕ್ತು. ಹಾ. ಇದನ್ನು ತಗೊಂಡು ನಾ ಹೆಂಗ್ ಜೀವನ ಮಾಡ್ಲತ್ತ ಹೇಳಿ ಮಕ್ಕಳು ಕರ್ಕೊಂಡು ಅಳ್ಕೋತ ಮನಿಗೆ ಬಂದ್ಲು. ಹಾ. ಬರಾಗ ಉಡ್ಯಾದನ ಬೀಜ ಜಾಡಿಸಿ ಒಗದ್ ಬಿಟ್ಲು. ಹೌದ್ ಹೌದ್ರಿಪ್ಪ. ಹೆಣ್ಮಗಳು ಉಡ್ಯಾದನ ಬೀಜ ಜಾಡಿಸಿ ಒಗದ್ ಬಿಟ್ಲು. ಹೋಗಿ ತಿಪ್ಪ್ಯಾಗ ಬಿತ್ತು. ಹೌದ್. ತಿಪ್ಪ್ಯಾಗ ಬಿದ್ದು ಅವ್ರಿ ಬೆಳ್ಳಿ ಮನಿಯೆಲ್ಲ ಹಬ್ತು. ಹೌದ್. ಎಳಿಗೊಂದು ತೊಳಿಗೊಂದು ಸಾಕಷ್ಟು ಕಾಯಿ ಆಯ್ತು. ಕಾಯಿ ಆಯ್ತು. ಸಾಕಷ್ಟು ಕಾಯಿ ಆಯ್ತು. ಹಾ ಹಾ. ಹೆಣ್ಮಗಳು ಬಂದು ನೋಡಿದ್ಳು, ಇದು ಹುಬ್ಬಳ್ಳಿ ಸಿದ್ದಾರೂಢ ಮುತ್ಯಾನ ಲೀಲಾದ ಹಾ ಹಾ. ಮೈಮದ. ಇದರದಿಂದ ನನ್ನ ಮನಿ ನಡೆಯಂಗ ಕಾಣ್ತದಂತ ತಿಳ್ಕೊಂಡು ಅವಾಗ ತಿಳಿತು. ಹೋಗಿ ಹೆಣ್ಮಗಳು ಎಲ್ಲ ಅವ್ರಿಕಾಯಿ ಹರ್ಕೊಂಡು ಹಾ. ಒಂದು ಬುಟ್ಟಿ ತುಂಬ್ಕೊಂಡು ಹೋಗಿ ಬಜಾರ್ದಾಗ ಮಾರ್ಕೊಂಡು ಅದ್ರಲ್ಲೇ ಬಂದು ರೊಕ್ಕದಿಂದ ಮನಿ ಸಾಗಿಸ್ಲಿಕತ್ಲು. ಹೌದ್ ಹೌದ್ರಿಪ್ಪ. ಜೀವನ ನಡೀತು, ಕುಟುಂಬ ನಡೀತು. ನಡೀತು. ದಿನ ಅವ್ರಿಕಾಯಿ ಹರಿದು ಬಾಜಾರ್ದಾಗ ಮಾರುದು, ಬಂದ್ ರೊಕ್ಕದಿಂದ ಮನಿ ಸಂಸಾರ ನಡೆಸುದು. 4 ಮಕ್ಕಳು ಹೊಟ್ಟಿ ತುಂಬಿಸ್ಲಿಕತ್ಲು. ಚಿಂತಿಲ್ಲಾರ್ದಂಗ ಅನ್ನ ಉಳ್ಳಾಕತ್ರು. ಹೌದ್ ಹೌದ್ರಿಪ್ಪ. ಅವಾಗ ಅಕ್ಕಿ ಒಂದು ಮಾತು ವಿಚಾರ ಬಂತು. ಏನತ್ತ? ಏನ್ ವಿಚಾರ ಮಾಡದ್ಲಂದ್ರ, ಹಾ ಹಾ. ನನ್ನ ಗಂಡ ಹೋಗಿ ಇವತ್ತಿಗೆ 3 ವರ್ಷ ಆಯ್ತು. ಹೌದಾ? ಹೋಗಿ ಸಿದ್ದಾರೂಢ ಮುತ್ಯಾಗ ಕರ್ಕೊಂಡ್ ಬಂದು ನನ್ನ ಮನಿ ಒಳಗ ಪಾದ ಹಾಕಿಸ್ಕೊಂಡು ಅವನ ಪಾದ ತೊಳೆದು ನನ್ನ ಮನಿ ಒಳಗ ತಾರ ನೀರ್ ಹಾಕಗಲಕ್ಕ ಊಟ ಮಾಡಿ ಹೋಗ್ಲಿ ಆ ಗುರುನಾಥ ಅಂತ ಹೇಳಿ ಭಾವನಾ ಬತ್ತು. ಹೌದ್ ಹೌದ್. ಹೆಣ್ಣು ಮಗಳ ಹೆಣ್ಮಗಳ ಬಲ್ಲಿ ಭಾವನಾ ಬತ್ತು. ಹೌದ್ರಿ. ಅವಾಗ ಹೆಣ್ಮಗಳು ಹಾದ್ಲು. ಹೌದ್. ಸಿದ್ದಾರೂಢ ಮುತ್ಯನ ಪಾದಕ್ಕೆ ಬಿದ್ಲು. ಹೇಳ್ತಾಳ ಮುತ್ಯಾಗ, ಏನಪ್ಪ ನಾಳೆಗೆ ನೀ ನನ್ನ ಮನಿಗೆ ಬಾ. ಹಾ ಹಾ. ನನ್ನ ಮನಿ ಒಳಗ ಬಂದು ನಿನ್ನ ಪಾದ ಹಾಕು, ನಿನ್ನ ಪಾದ ಪೂಜೆ ಮಾಡ್ತ ನನ್ನ ಮನಿ ಒಳಗ ನೀರ ಖಾರಾನೇ ಇರಲಕ್ಕ ಊಟ ಮಾಡಿ ಹೋಗು ಅಂತ ಹೇಳಿದ್ರು. ಹೌದ್ ಹೌದ್ರಿ. ಅವಾಗ ಸಿದ್ದಾರೂಢ ಮುತ್ಯ ಒಂದ್ ಮಾತು ಹೇಳ್ತಾನ, ಏನ್ರಿ? ತಾಯಿ ಬರ್ಲಾಕ್ ನಾವ್ ಒಬ್ಬನೇ ಇಲ್ಲ, ಹಾ ಹಾ. ನನ್ನ ಹಿಂದ 100 ಮಂದಿ ಭಕ್ತರದಾರ. ಭಕ್ತರ ಎಲ್ಲಾರು ಬರೋರು. ನಾವ್ ಒಬ್ಬನೇ ಇಲ್ಲ ನಿನ್ನ ಮನೆಗೆ ಬರ್ಲಾಕ. ಹಾ ಹಾ. ನವಲುಗುಂದ ನಾಗಲಿಂಗಪ್ಪ ಮುತ್ಯ ಹೊಂಟಾನ ನಾಳೆಗೆ ನನ್ನ ಭೇಟಿಗೆ. ಹೌದ್. ಅವನಿಗೆ ಕರ್ಕೊಂಡು ಬಾ ಅಂದ್ರೆ ಬರ್ತೀನಿ, ಇಲ್ಲಿಕ್ಕಂದ್ರ ನಾ ಬರಂಗಿಲ್ಲ ಅಂತ ಹೇಳಿದ್ರು. ಹೌದ್ ಹೌದಾ? ಅವಾಗ ಹೆಣ್ಮಗಳಿಗೆ ಹಿಗ್ಗಾಯ್ತು. ಹೌದು. ಯಪ್ಪಾ ನೀವ್ ಒಬ್ಬನೇ ಬರ್ತಿದಿ ಅಂತ ತಿಳ್ಕೊಂಡಿದ್ಯಾ, ನಿನ್ನ ಜೋಡಿ ನವಲುಗುಂದ ನಾಗಲಿಂಗಪ್ಪ ಮುತ್ಯ ಕರ್ಕೊಂಡ್ ಬರ್ತೀನಿ ಅಂದ್ರೆ ನನಗೆ ಬಹಳ ಖುಷಿ ಆಗ್ಯದ. ಇಬ್ರು ಕೂಡಿ ಬಂದು ಊಟ ಮಾಡಿ ಹೋರಿ ಅಂತ ಹೇಳಿದ್ರು. ಅವಾಗ ಹೆಣ್ಮಗಳು ಮನೆಗೆ ಬಂದ್ಲು. ಮನೆಗೆ ಬಂದು ಎಲ್ಲಾ ಸಾರುಣಿಗೆ ಮಾಡಿ ಬ್ಯಾಳಿ ಹಾಕಿ ಹೋಳಿಗೆ ಮಾಡಿದಳು. ಹುಬ್ಬಳ್ಳಿ ಸಿದ್ದಾರೂಢ ಮುತ್ಯ ನವಲುಗುಂದ ನಾಗಲಿಂಗಪ್ಪ ಕರ್ಕೊಂಡು ಊಟಕ್ಕೆ ಬಂದ ಹೆಣ್ಮಗಳ ಮನೆಗೆ. ಹಾ, ಇಬ್ರಾದ್ರ ಹೀಗಾಗಿತ್ತು ಖರೆ. ಇಬ್ರು ಕೂಡಿ ಊಟಕ್ಕೆ ಬಂದ್ರು. ಹೆಣ್ಮಗಳು ಎಷ್ಟ್ ಹಾಕ್ಯಾಳ್ರಿ, 1 ಸೊಲಿಗೆ ಬ್ಯಾಳಿ ಹಾಕ್ಯಾಳ. ಹಾಕ್ಯಾಳ. 1 ಸೊಲಿಗೆ ಬ್ಯಾಳಿ ಹಾಕ್ಯಾಳ. 100 ಮಂದಿ ಸಿದ್ದಾರೂಢ ಮುತ್ಯನ ಸಂಗಾಟ ಬಂದಾರ. ಬ್ಯಾಡಲ್ಲಕ್ ಬರುವುದಿಲ್ಲ, ಬ್ಯಾಡಲ್ಲಕ್ ಬರಂಗಿಲ್ಲ. ಹೌದಾ? ಎಲ್ಲಾರಿಗೆ ನೀರ್ ಕೊಟ್ಟು ಉಪಚಾರ ಮಾಡಿ ಎಲ್ಲಾರಿಗೆ ಕುಂದುರ್ಸಿ ಹೋಳಿಗೆ ನೀಡ್ಲಕತ್ಲು. ಹೌದಾ? ಹೋಳಿಗೆ ಹೆಂಗ್ ನೀಡ್ಲಕತ್ಲಪ್ಪ ಅಂತ ಕೇಳಿದ್ರೆ, ಹೋಗಿ ಬುಟ್ಟ್ಯಾನ ಒಂದು ಹೋಳಿಗೆ ತೋತಿದ್ಲು, ಜೈ ಸಿದ್ದಾರೂಢ ತಿದ್ಲು, ಒಯ್ದು ಗಂಗಾಳದಾಗ ಹಾಕ್ತಿದ್ಲು. ಬುಟ್ಟ್ಯಾನ ಹೋಳಿಗೆ ತೋತಿದ್ಲು, ಜೈ ಸಿದ್ದಾರೂಢ ತಿದ್ಲು, ಒಯ್ದು ಗಂಗಾಳದಾಗ ಹಾಕ್ತಿದ್ಲು. ಹೌದಾ? ಸಾಲ್ ಪಂಕ್ತಿ ಊಟ ಆಯ್ತು, ತುಂಬಿದ ಬುಟ್ಟಿ ತುಂಬದಂಗೆ ಇತ್ತು, ಹೋಳಿಗೆ ಹಂಗೆ ಉಳಿದಿದ್ದು. ಹೌದ್ರಿಪ್ಪ, ಹಂಗೆ ಉಳಿದಿದ್ದು. ಅವಾಗ ಎಲ್ಲಾರು ಕೂಡಿ ಊಟ ಮಾಡಿ ಎದ್ದು ಹೋಗಾಗ ಏನಂತಾರ, ಹೋಗಿ ಕಾಲಿಗೆ ಬೀಳ್ತಾಳ ಮಕ್ಕಳು ಕರ್ಕೊಂಡು. ಹೌದಾ? ಯಪ್ಪಾ ನನ್ನ ಮನೆಗೆ ಬಂದು ನೀ ಉಂಡಿದು ನನ್ನ ಆತ್ಮಕ್ಕೆ ಶಾಂತಿ ಆಯ್ತು, ನನಗೆ ಆಶೀರ್ವಾದ ಮಾಡತ್ತೆ ಹೇಳಿ
ಹೆಣ್ಣು ಮಗಳು ಹೋಗಿ ಕಾಲಿಗೆ ಬಿದ್ದಳು. ಹಾ. ಅವಾಗ ಹುಬ್ಬಾರ ಸಿದ್ದಾರೂಢ ಮುತ್ತೆ ಹಾಕಿನ ತಲೆ ಮ್ಯಾಗ ಕೈ ಇಟ್ಟು ನಿನಗ ಒಳ್ಳೇದಾಗ್ಲಿ ತಾಯಿ ಅಂತ ಹೇಳಿ ಹಾದ. ಹೌದಾ? ಹೋಗುವಂತ ಟೈಮ್ದಾಗ ನವಲುಗುಂದ ನಾಗಲಿಂಗಪ್ಪ ಸುಮ್ಮ ಹೋಗ್ಲಿಲ್ಲ. ಏನ್ ಮಾಡ್ದಿಪ್ಪ? ಆ ತಿಪ್ಪ್ಯಾನ ಅವ್ರಿ ಬೆಳ್ಳಿ ಕಿತ್ತಿ ಹೋಗೋದಕ್ಕೆ ಸಿಂದ್ರ ಹೋಗಿಬಿಟ್ಟಾವ. ಆಕೆ ಜೀವನಾನೇ ಅದ್ರ ಮೇಲೆ ಇತ್ತು. ಅಕ್ಕಿ ಮನಿ ನಡೆದಿದ್ದೆ ಅವ್ರಿ ಬೆಳ್ಳಿ ಮ್ಯಾಗ. ಹಾ ಹಾ ಅಕ್ಕಿ ಹೊಟ್ಟೆ ತುಂಬಾ ಅನ್ನ ಉಣುದು ಅದೇ ಅವ್ರಿ ಕೈ ಮಾರಿ ಹೋಗಾಗ ಅವ್ರಿ ಬೆಳ್ಳಿ ಕಿತ್ತಿ ಒಗದು ಹೋಗ್ಬಿಟ್ಟ. ಏನಾಯ್ತ್ರಿ? ಹೆಣ್ಣು ಮಗಳಿಗೆ ಬಹಳ ಕೆಟ್ಟಾಯ್ತು. ಕಣ್ಣಾನ ನೀರು ಬಂದು ಒಂದೇ ಸವನ ಮಕ್ಕಳು ತೆಕ್ಕಿ ಹಾಕೊಂಡ್ ಅಳ್ಳಕತ್ಲು. ಯಪ್ಪಾ ನನ್ನ ಜೀವನ ನಡೆದಿದ್ದೆ ಅವ್ರಿ ಬೆಳ್ಳಿ ಮ್ಯಾಗ. ಯಪ್ಪಾ ನನಗ ಉಣುವಂತ ಅನ್ನ ಇವತ್ತು ಕಸ್ಕೊಂಡು ಹಾದೆಲ್ಲ ಅಂತ ಹೇಳಿ ಅಳ್ಳಕತ್ಲು. ಹಾದ್ಲು ಮಟ್ಟಕ್ಕ ಬೆನ್ನತ್ತಿ ಮತ್ತ ಹೋಗಿ ಹುಬ್ಬಳ್ಳಿ ಸಿದ್ದಾರೂಢ ಮುತ್ತನ ಪಾದಕ್ಕೆ ಬಿದ್ದತಾಳೆಯಪ್ಪ. ನಾನು ಉಣು ಅಗಲ ಕಸ್ಕೊಂಡು ಹಾದಿ ಇದ್ದಿದೊಂದು ಅವ್ರಿ ಬೆಳ್ಳಿ ನವಲಗುಂದ ನಾಗಲಿಂಗಪ್ಪ ಕಿತ್ಕೊಂಡು ಹೋಗ್ಯಾನ. ಹೆಂಗ ಮಾಡ್ಲಿತ್ತ ಅಳ್ಳಕತ್ಲು. ಅವಾಗ ಹೇಳ್ತಾನ, ತಾಯಿ ನಾ ಜರ ಕೊಟ್ಟಿದ್ದೆ, ನವಲಗುಂದ ನಾಗಲಿಂಗಪ್ಪ ನನಕ ಹೆಚ್ಚು ಕೊಟ್ಟಾನ, ಹೋಗು ಅವ್ರಿ ಬೆಳ್ಳಿ ಎಲ್ಲಿತ್ತು ಅಲ್ಲೇ ಹಚ್ಚತ್ ಹೇಳ್ದ. ಹೌದು ಹೌದು, ಒಗದ ಬೆಳ್ಳಿ. ಹೆಣ್ಮಗಳು ನಮಸ್ಕಾರ ಮಾಡಿ ಓಡಿ ಬಂದಳು ತಿಪ್ಪಿಗೆ. ತಿಪ್ಪ್ಯಾಗ ನಿಂತು ಹುಡುಗರಿಗೆ ಒದರಿ ಹೇಳ್ತಾಳ, ಏನತ್ತ? ಬಾ ಇದು ಬೆಳ್ಳಿ ಇಲ್ಲೇ ಹಚ್ಚುದ ಟಿಕಾವ್ ತಗೊಂಡ್ ಬಾ ಅಂತ ಹೆಣ್ಮಗಳಿಗೆ ಒದರಿ ಹೇಳ್ತಾಳ ಹುಡುಗರಿಗೆ. ಹುಡುಗರು ಓಡಿ ಬಂದು ಟಿಕಾವ್ ಕೊಡ್ತಾರ. ಆ ಅವ್ರಿ ಬೆಳ್ಳಿ ಜಾಗಕ್ಕೆ ಎತ್ತಿ ಟಿಕಾವ್ ಹೊಡಿತಾಳ. ಬಂಗಾರದ ಕೊಡ ಎದ್ದ ಮ್ಯಾಗ ಬಂತು. ಬಂಗಾರದ ಕೊಡ ಎದ್ದ ಮ್ಯಾಗ ಬಂತು. ಹೌದು ಹೌದು ಹೌದು. ಅದಕ್ಕೆ ಪುಣ್ಯಾತ್ಮರೇ ಉಪದೇಶದೊಳಗ ಇಂಥ ಶಕ್ತಿ ಅದ. ಉಪದೇಶದೊಳಗ ಇಂಥ ಶಕ್ತಿ ಅದ. ಅದಕ್ಕೆ ಹೇಳ್ತಾರ ಮಹಾತ್ಮರು, ಏನತ್ತ? ತಿಪ್ಪಿ ಹೋಗಿ ಉಪ್ಪರಿಗೆ ಆಗ್ತದ ಅಂತ ಹೇಳ್ತಾರ. ಹೌದಾ? ಬಡತನ ಮತ್ತು ಸಿರಿತಾನ ಬಾಡಿ ನೆಳ್ಳಿದ್ದಂಗ. ಹೌದು ಹೌದು, ಸರಿತದ್ರಿಪ್ಪ. ಒಮ್ಮೆ ಬಡತಾನ ಬತ್ತು ಅಂದ್ರ ಅವನಿಗೊಮ್ಮೆ ಸಿರಿತಾನ ಕಟ್ಟಿಟ್ಟು ಬುತ್ತಿ. ಹೌದು ಹೌದು ಹೌದು. ಅವನಿಗೆ ಸಿರಿತಾನ ಬತ್ತು ಅಂದ್ರ ಅವನಿಗೊಮ್ಮೆ ಬಡತಾನ ಕಟ್ಟಿಟ್ಟು ಬುತ್ತಿ. ಕಟ್ಟಿಟ್ಟಂತ ಬುತ್ತಿ. ಹೌದು. ಅದಕ್ಕೆ ಪುಣ್ಯಾತ್ಮರೇ ಬಡತನ ಬಂದದಂತ ಹೇಳಿ ಕುಗ್ಗಬಾರದು, ಸಿರಿತಾನ ಬಂದದಂತ ಹೇಳಿ ಹಿಗ್ಗಬಾರದು. ಹೌದು. ಬಡತನ ಬರ್ಲಿ ಸಿರಿತಾನ ಬರ್ಲಿ ನಮ್ಮ ನೇಮ ನಿಷ್ಠೆ ಸತ್ಯ ಇದನ್ನ ಬಿಡಬಾರದು. ಹೌದಾ? ಅದಕ್ಕೆ ಇವತ್ತಿನ ದಿವಸ ಇಲ್ಲಿ ಏನು ವಾದಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಉಪದೇಶ ಮತ್ತು ಉಪಕಾರ. ಉಪದೇಶದೊಳಗೆ ಇಂಥ ಶಕ್ತಿ ಆದ, ಇನ್ನು ಉಪಕಾರದೊಳಗೆ ಎಂತ ಶಕ್ತಿ ಅದ. ಉಪಕಾರದಿಂದ ಯಾರು ಉದ್ಧಾರ ಆದ್ರು, ಉಪಕಾರದಿಂದ ಯಾರು ಹೋಗಿ ಮುಕ್ತಿಗೆ ಹೊಂದಿದ್ರು ಅಂತಕ್ಕಂಥದ್ದು ನಮ್ಮ ಸರ್ಜೋಡಿ ಕಲಾವಿದರು ಹೇಳ್ತಾರ್ರಿಪ್ಪ. ಇದ್ರಾಗೇನೆ ನಮಗೊಂದು ಕಮಿಟಿ ಅವ್ರು ಏನೋ ಒಂದು ಮಾತು ಕೇಳಿದ್ರು. ಏನ್ರಿಪ್ಪ ಮಾತಾ? ಹೂ ಇಲ್ಲದ ಬಳ್ಳಿ ಈ ಭೂಮಿ ಮ್ಯಾಗ ಯಾವಾದ. ಬಹಳ ಅದ್ಭುತ ಆಶ್ಚರ್ಯ ಆಗುವಂತ ವಿಷಯ. ಹಲೋ ಹೇಳ್ರಿ. ಹೂವು ಇಲ್ಲದ ಬಳ್ಳಿ ಈ ಭೂಮಿ ಮ್ಯಾಗ ಯಾವಾದ ಅಂತ ಕೇಳ್ತಾರ ಅವರು. ಏನ್ರಿಪ್ಪ ಅದು ಬೆಳ್ಳಿ? ಪ್ರಕೃತಿ ಸೃಷ್ಟಿ ಬಹಳ ದೊಡ್ಡದ. ಜಗತ್ತದೊಳಗ ಸೃಷ್ಟಿ ಒಳಗ ಏನು ನಡೆದ ಅನ್ನೋದು ವಿಜ್ಞಾನಿಗಳಿಗೂ ಇನ್ನ ಸಿಕ್ತಿಲ್ಲ. ಅಂತಿಂತ ಪ್ರಕೃತಿ ನೇಮ ಅದ. ವಸ್ತುಗಳು ಈ ಭೂಮಿ ಮ್ಯಾಗ ತುಂಬಿ ತುಳುಕ್ತಾವ. ಬಹಳ ಮಂದಿ ಗೊತ್ತಿರಂಗಿಲ್ಲ. ಬಹಳ ಮಂದಿಗೆ ಗೊತ್ತಿರಂಗಿಲ್ಲ. ಎಲ್ಲರಿಗೂ ಗೊತ್ತಿಲ್ಲ. ನಾವು ನೋಡಿದ್ ನಾವು ಹೇಳೋನು. ಅವ್ರ ಒಪ್ಪಿಗೆ ಇತ್ತು ಒಪ್ಕೊಳ್ಳಿ, ಇಲ್ಲಾಂದ್ರೆ ಹೇಳಿ. ಅವ್ರು ನೋಡಿದೆ ಬೇರೆ ಇತ್ತಂದ್ರೆ ಅವ್ರು ಹೇಳಬಹುದು, ಏನ್ ಅಭ್ಯಂತರ ಇಲ್ಲ. ನಮ್ಮ ಕಣ್ಣಿಗೆ ಕಂಡಿರುವಂತದು ಹೂ ಇಲ್ಲದ ಬಳ್ಳಿ ಯಾವುದು ಅಂತ ಕೇಳಿದ್ರೆ ಅದು ದಾಂಗಡ ಬಳ್ಳಿ. ಹೌದು ಹೌದು, ಹೂ ಇಲ್ಲದ ಬಳ್ಳಿ. ಓಕೆ ರೇ, ಓಕೆ ಆಯ್ತಲ್ಲ. ಮತ್ತೇನ? ಯಾರಾದ್ರೂ ನೋಡ್ಬಹುದು. ಇಡೀ ಅಡವಿ ಭೂಮಿ ಮ್ಯಾಗ ಹೇಳ್ತದ, ಭೂಮಿ ತಲೆ ಮ್ಯಾಗ ಐತಿ. ಅದಕ್ಕೆ ಹೂ ಇಲ್ಲದ ಬಳ್ಳಿ ಯಾವಾಗ ಅಂತ ಕೇಳಿದ್ರೆ ಅದು ದಾಂಗಡ ಬಳ್ಳಿ ಅಂತಕ್ಕಂಥದ್ದು ಸತ್ಯ ಮಾತು ಒಪ್ಕೊಂಡಾರ ಅವರು. ಹೌದು ಹೌದು ಹೌದು, ಇದ್ದಿದ್ದೆ. ಅದಕ್ಕ ಅದು ಅವ್ರಿಗೆ ಕೇಳು. ಅದಕ್ಕ ಬಹಳ ಮಾತಾಡ್ಲಾರ್ನೆ ಟೈಮ್ ಬಹಳ ಕಮ್ಮದ. ಯಾವ ನಮ್ಮ ಬಾಗೇವಾಡಿ ಮುದ್ಕಣ್ ಮಾಸ್ತರು ಬಹಳ ಅದ್ಭುತ ಕಲಾವಿದ್ರು. ಹೌದೌದು, ಸಾಹಿತ್ಯ ಸರ್ದಾರ. ಅವರಂತ ಮಾತಾಡುವಂತ ಟ್ಯಾಲೆಂಟ್ ಬಹಳ ಮಂದಿಗಿಲ್ಲ. ಬರಲ್ರಿ.
ಹೌದ್ರಿಪ್ಪ ಎಲ್ಲಾನು ಎಲ್ಲರಿಗೆ ಮುದುಕಣ ಮಾಸ್ತರ್ನಂತ ಮಾತಾಡುವಂತ ಟ್ಯಾಲೆಂಟ್ ಯಾರಿಗೆ ಬರುವುದಿಲ್ಲ. ಬಾಗೇವಾಡಿಗೆ ಅವರು ಹೆಂಗ ಹಾಡಿಕೆಗೆ ಬರ್ತಿದ್ರ ಅಂತ ಕೇಳಿದ್ರ ಹೆಂಗ್ರಿಪ್ಪ ಮೊದಲು ಹಾಡಿಕೆಂದ್ ಜೀಪ್ನಂದು ಇಳಿದು ಕೂಡ್ಲೇನೆ ಸುತ್ತ ತಿರುಗಾಡ್ತಿದ್ರು ಅವ್ರು ಮೊದಲು ಹೆಂಗ. ಹೌದಾ ಎಲ್ಲಾ ಕಡೆ ಹಾಯ್ದು ಬರೋದು. ಎಲ್ಲಿ ಮಂದಿ ಬಹಳ ಒಳೆ ಆಗಿರ್ತಾರಲ್ಲ ಅಲ್ಲಿ ಹೋಗೋದು, ಅಲ್ಲಿ ಹೋಗಿ ನಿಂತು ಕೇಳುದು, ಯಾರ ಬಾಯಿಲೆ ಏನ್ ಬರ್ತದ ಕೇಳುದು. ಆ ಕಡೆ ತಿರುಗಾಡ್ಕೋತ್ ಈ ದಂಡಿಗೆ ಬರುದು, ಇವ್ರ ಬಾಯಿಲೆ ಕೇಳುದು. ಅವ್ರ ಮನೆಯಂಗಿಲ್ರಿ, ಮುದುಕಣಿಗೆ ಕೇಳಂಗಿಲ್ಲ. ಬಾಳ ಬಿರ್ಸದ ಮುದುಕಣಿ ಯಾ ಮಾಸ್ತರ್ ಅಂತ ಯಾರ ಅಂದ್ರ ಅಲ್ಲಿ ಏನು ಮಾಡೋದಿಲ್ಲವ. ಸೀದಾ ಬರುದು, ಸ್ಟೇಜ್ ಮ್ಯಾಗ ನಿಂದ್ರುದು, ಸುರುವಿಗೆ ಸೊಡ್ಡು ಹೊಡೆಯುದು. ಹಿಂದಾಗಡೆ ಏನಕ್ಕಾಗಲ್ಲಕದು ಕುಸ್ತಿ. ಅದಕ್ಕ ಅವರು ಭಾರಿ ಹಿರಿ ಕಲಾವಿದರು, ನಮ್ಮ ಜೊತೆ ಸತತವಾಗಿ ಫೈಟಿಂಗ್ ಮಾಡಿದವರು. ಹೌದಾ ಯಾಕಪ್ಪ ಅಂತ ಕೇಳಿದ್ರೆ ಸಂಕನಾಳ ಗೀತಾನ ಮೇಳದೊಳಗ ಫಸ್ಟ್ಗೆ ನಮ್ಮ ಜೊತೆ ವಾದ ಮಾಡಿದ ಯಾವ ಊರಾಗಪ್ಪ ಅಂತ ಕೇಳಿದ್ರೆ ಮೊಟ್ಟ ಮೊದಲಿಗೆ ನಾವು ಒಂದು ಕ್ಯಾಸೆಟ್ ಮಾಡಿದೇವಿ. ಮಾನಗೇಡಿ ಮಂಗಗಳು ಅಂತ ಹೇಳಿ ಒಂದು ಕ್ಯಾಸೆಟ್ ಮಾಡಿದೀವಿ. ಯಾರ ಮ್ಯಾಗ ಅಂದ್ರೆ ಇದೇ ಮುದುಕಣ ಮಾಸ್ತರ್ ಮ್ಯಾಗೆ ಒಂದು ಕ್ಯಾಸೆಟ್ ಮಾಡಿದೀವಿ. ಹೌದು ನಮಗ ಮೊಟ್ಟ ಮೊದಲಿಗೆ ಎಲ್ಲಿ ಅವರು ಕೂಡಿದ್ರಪ್ಪ ಅಂತ ಕೇಳಿದ್ರ ಯಾವ ಮುದ್ದೇಬಾಳ ತಾಲೂಕದೊಳಗ ಫಸ್ಟ್ಗೆ ಅವರು ನಮ್ಮ ಕಾರ್ಯಕ್ರಮ ಆಗಿದ್ದು. ಇವತ್ತಿಗೆ 20 ವರ್ಷ ಆಗಿ ಹೋಯ್ತು. ಇವತ್ತಿಗೆ 20 ವರ್ಷ ಆಗಿ ಹೋಯ್ತು. ಏನೋ ಅಕಾಲಿಕವಾಗಿ ಪರಮಾತ್ಮನ ಆಟ ಯಾರಿಗೂ ತಿಳಿದಿಲ್ಲ. ಯಾರಿಗೆ ಯಾವ ಟೈಮ್ದಾಗ ಮರಣ ಬರ್ತದ ಗೊತ್ತಿಲ್ಲ. ಹೌದಾ ಆ ಸಂಕನಾಳ ಗೀತಾ ತೀರಿ ಹೋದ ಮ್ಯಾಗ ಏನಾಯ್ತ್ರಿಪ್ಪ ನಮ್ಮ ಬಾಗೇವಾಡಿ ಮುದುಕಣ ಮಾಸ್ತರ್ ಮತ್ತೊಂದು ಮ್ಯಾಳ ಮಾಡ್ತಾರಂತ ಹೇಳಿ ನಾವು ಬಹಳ ಅಪೇಕ್ಷೆ ಇಟ್ಟಿದ್ದೇವೆ. ಹೌದ್ರಿಪ್ಪ. ಆದ್ರೆ ಯಾಕೋ ಈ ಮ್ಯಾಳಿನಿಂದ ಅವ್ರು ದೂರ ಸರಿದು ಹಿಂದೆ ಕುಳ್ಕೊಂಡಾರ. ಇರ್ಲಿ, ಅವ್ರ ಆಶೀರ್ವಾದ ಕೂಡ ನಮ್ಮ ಮೇಳದವ್ರಿಗೆ ಇರ್ಲಿ ಅಂತ ಹೇಳಿ ಬಹಳ ಮಾತಾಡ್ಲಾರ್ನೆ ಈಗೊಂದು ಪದ್ಯ ಹಾಡಿ ನಮ್ಮ ಕಲಾವಿದರಿಗೆ ಚಾನ್ಸ್ ಹೋಗ್ತದ. ಹೂ ಇಲ್ಲದ ಬಳ್ಳಿ ಯಾವಾದತ್ತು ನಾವು ಹೇಳಿವಿ. ಈಗ ನಮ್ಮ ಉತ್ನಾಳದವ್ರಿಗೂ ಒಂದು ಸವಾಲು ಬರುದದ. ಅವರು ಮುಂದಿನ ಪಾಳ್ಯದೊಳಗೆ ಅದಕ್ಕೆ ತಯಾರಾಗಿರ್ಬೇಕಂತ ಹೇಳಿ ದೈವದಲ್ಲಿ ನನ್ನ ವಿನಂತಿ.